ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ಬೇಕರಿ ಸ್ಟೈಲ್ ಅಲ್ಲಿ ಯಾವ ರೀತಿ ಮೈಸೂರು ಪಾಕನ್ನ ತಯಾರು ಮಾಡ್ತಾರೋ ಅದೇ ರೀತಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಯಾವ ರೀತಿ ತಯಾರಿಸಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಈಗ ತಾನೇ ಕಾಯಿಸಿರುವಂತ ಫ್ರೆಶ್ ಆದ ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ ಆಗುವಷ್ಟು ತುಪ್ಪನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಇದನ್ನ ಲಂಪ್ಸ್ ಇಲ್ಲದ ಹಾಗೆ ಚೆನ್ನಾಗಿ ಈ ರೀತಿಯಾಗಿ ವಿಸ್ಕರ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಲಂಪ್ಸ್ ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಹೇಳಿದ ಪ್ರೊಸೀಜರ್ ಫಾಲೋ ಮಾಡಿದರೆ ತುಂಬಾನೇ ಟೇಸ್ಟಿಯಾದ ಗೂಡಾದ ಮೈಸೂರು ಪಾಕ್ ಅನ್ನೋದು ಮನೆಯಲ್ಲೇನೆ ಸುಲಭವಾಗಿ ತಯಾರು ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಸ್ಲರಿನ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇವಾಗ ರೆಡಿ ಆಯ್ತು. ನಂತರ ಸ್ಟೋವ್ನ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಳ್ಬೇಕು. 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ತುಪ್ಪ ಮತ್ತೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು. ಈ ಸಕ್ಕರೆಗೆ ಅರ್ಧ ಕಪ್ಗಿಂತ ಕಡಿಮೆ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ಸೇರಿಸಿ ಸಕ್ಕರೆ ಎಲ್ಲ ನೀರಿನಲ್ಲಿ ಕರಗಬೇಕು. ಆ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ಈ ರೀತಿ ಕೈ ಆಡಿಸ್ಕೊಳ್ತಿರಬೇಕು. ನೋಡಿ, ಕಂಟಿನ್ಯೂಸ್ಲಿ ಈ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ಕೈ ಆಡಿಸ್ತಿರಬೇಕು. ನೀರನ್ನ ಜಾಸ್ತಿ ಹಾಕೊಂಡ್ರೆ ಪಾಕ ಬೇಗ ಬರೋದಿಲ್ಲ, ಕಡಿಮೆ ಹಾಕೊಂಡ್ರೆ ಪಾಕ ಅನ್ನೋದು ಬೇಗ ಬರುತ್ತೆ. ಇನ್ನು ಪಾಕ ಬಂದಿಲ್ಲ. ಈಗ 4-5 ನಿಮಿಷ ಆದ್ಮೇಲೆ ಪಾಕ ಸ್ವಲ್ಪ ಸ್ವಲ್ಪ ಬರೋದಕ್ಕೆ ರೆಡಿ ಆಗ್ತಿದೆ. ಟೋಟಲ್ 1 ಕಪ್ ಆಗುವಷ್ಟು ತುಪ್ಪನ ಬಳಸ್ತಾ ಇದ್ದೀನಿ ನಾನು. ಈಗ ಅರ್ಧ ಕಪ್ಗಿಂತ ಕಡಿಮೆ ತುಪ್ಪನ ಸ್ಲರಿಗೆ ಬಳಸಿದ್ದೀನಿ. ಇನ್ನು ಕೂಡ ಪಾಕ ಬಂದಿಲ್ಲ. ಇನ್ನು ಅರ್ಧಕ್ಕಿಂತ ಹೆಚ್ಚು ತುಪ್ಪನ ಈ ರೀತಿ ಕಾಯೋದಿಕ್ಕೆ ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ. ಯಾವ ಹಂತದಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಈಗ ಒಂದೆಳೆ ಪಾಕ ಬಂದಿದೆ. ಈ ಹಂತದಲ್ಲೇ ನಾವು ಕಡಲೆ ಹಿಟ್ಟಿನ ಸ್ಲರಿನ ಇದಕ್ಕೆ ಸೇರಿಸಿಕೊಳ್ಬೇಕು. ಎಲ್ಲಾನು ಸೇರಿಸಿಕೊಂಡು ಮತ್ತೊಮ್ಮೆ ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡಲೆ ಹಿಟ್ಟಿನ ಸ್ಲರಿಯೊಂದಿಗೆ ಈ ಪಾಕ ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು. ಅಲ್ಲಿವರೆಗೂ ಈ ರೀತಿಯಾಗಿ ಕೈ ಆಡಿಸ್ತಿರಬೇಕು. ಉರಿ ಇವಾಗ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಇಡಬೇಡಿ. ಕುದಿಯುವಂತ ತುಪ್ಪನ ಅರ್ಧ ಕಪ್ ಆಗುವಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಜೇನುಗೂಡಿನ ತರ ಫಾರ್ಮೇಶನ್ ಆಗುತ್ತೆ ಬರ್ತಾ ಬರ್ತಾ ಅಂತ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುಪ್ಪನ ಎಷ್ಟು ಹಿಡಿಯುತ್ತೋ ಅಷ್ಟು ತುಪ್ಪನ ಹಾಕೊಳ್ಬೇಕು. ಇನ್ನು ಇದಕ್ಕೆ ಇದು ಜೇನುಗೂಡು ತರ ಫಾರ್ಮೇಶನ್ ಇವಾಗ ಒಂದೇ ಸಲ ಹಾಕಿದ್ರೆ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಬೇಕು. ಒಮ್ಮೆಗೆಲೆ ಜಾಸ್ತಿನೂ ಕೂಡ ಹಾಕೊಳ್ಬಾರ್ದು ತುಪ್ಪನ. ನೋಡಿ ಇವಾಗ ತುಪ್ಪನ ಮತ್ತು ಸ್ವಲ್ಪ ತುಪ್ಪನ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು. ಎಷ್ಟು ಸೇರಿಸ್ಕೊಳ್ತೀವೋ ಅಷ್ಟು ಜೇನುಗೂಡಿನ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಯಾವ ರೀತಿ ಮೈಸೂರು ಪಾಕ್ ಫಾರ್ಮೇಶನ್ ಜೇನುಗೂಡು ತರ ರೆಡಿ ಆಗ್ತಿದೆ ಅಂತ. ನಿಧಾನವಾಗಿ ಉರಿ ಮಾತ್ರ ಈ ಹಂತದಲ್ಲಿ ಲೋ ಫ್ಲೇಮ್ ನಲ್ಲೇ ಇರಬೇಕು.
ಕೈ ಬಿಡದೆ ಈ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ಕೈ ಆಡಿಸ್ತಿರಬೇಕು. ನಂತರ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಬೇಕು. ನೋಡಿ ಯಾವ ರೀತಿ ಜೇನುಗೂಡು ತರ ಕಡಲೆ ಹಿಟ್ಟು ಒಡಕಾಗಿ ಮೈಸೂರ್ ಪಾಕ್ ಫಾರ್ಮೇಶನ್ ರೀತಿ ಬರುತ್ತೆ ಅಂತ. ಮೈಸೂರ್ ಪಾಕ್ ಮಾಡೋದು ತುಂಬಾನೇ ಈಜಿ. ಪಾಕ ಸರಿಯಾದ ರೀತಿಯಲ್ಲಿ ಬರಬೇಕು. ನಾನು ತೋರಿಸಿರುವ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಮೈಸೂರ್ ಪಾಕ್ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಪರ್ಫೆಕ್ಟ್ ಆಗಿ ಮನೆಯಲ್ಲೇ ರೆಡಿ ಮಾಡಬಹುದು. ಫೇಲ್ ಆಗೋ ಚಾನ್ಸೇ ಇಲ್ಲ. ನಂತರ ಉಳಿದ ಇನ್ನೂ ಸ್ವಲ್ಪ ತುಪ್ಪನೂ ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ 1 ಕಪ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ಇವಾಗ ಮೈಸೂರ್ ಪಾಕ್ ಫಾರ್ಮೇಶನ್ ಗೂಡಾಗಿ ರೆಡಿ ಆಯ್ತು. ಈ ಹಂತದಲ್ಲೇ ಒಂದು ಪಾತ್ರೆಗೆ ನಾನು ಬಟರ್ ಪೇಪರ್ನ ಹಾಕಿ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಇದನ್ನ ಪಾಕವನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರಬಹುದು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇವಾಗ ಇದನ್ನ ಈ ರೀತಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿದ್ರೆ ಸೆಟ್ ಆಗುತ್ತೆ. ಸೆಟ್ ಆದ ಒಂದು 10 ನಿಮಿಷ ಬಿಟ್ಮೇಲೆ ಟ್ಯಾಪ್ ಮಾಡಿ ಒಂದು 10 ನಿಮಿಷ ಬಿಟ್ಮೇಲೆ ಈ ರೀತಿಯಾಗಿ ಕ್ಲೋಸ್ ಮಾಡಿ ಇಡಬೇಕು. ಒಂದು 10 ನಿಮಿಷ. 10 ನಿಮಿಷ ಮಾತ್ರ ಆಯ್ತು. 10 ನಿಮಿಷ ಆದ್ಮೇಲೆ ಮತ್ತೆ ತೆಗೆದು ನೋಡ್ತಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿದೆ. ಈ ಹಂತದಲ್ಲೇ ಇದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ನಂತರ ಕಟ್ ಮಾಡ್ಕೊಳ್ಳಕ್ಕೆ ಹೋದ್ರೆ ಕಟ್ ಆಗೋದಿಲ್ಲ ಗಟ್ಟಿ ಆದ್ಮೇಲೆ. ಈ ಹಂತದಲ್ಲೇ 10 ನಿಮಿಷ ಆದ್ಮೇಲೆ ಕಟ್ ಮಾಡ್ಕೊಂಡ್ರೆ ಸರಿಯಾಗಿ ಕಟ್ ಆಗಿ ಬಿಡುತ್ತೆ. ನಂತರ ಇದನ್ನ 2 ಗಂಟೆ ಆದ್ರೂ ರೆಸ್ಟ್ ನಲ್ಲಿ ಇಡಬೇಕು. ಅವಾಗ ರೆಡಿ ಆಗಿರುತ್ತೆ ಮೈಸೂರ್ ಪಾಕ್ ಗಟ್ಟಿಯಾಗಿ. ನೋಡಿ ಇವಾಗ ಎಲ್ಲಾನು ಗಟ್ಟಿಯಾಗಿ ರೆಡಿಯಾಗಿದೆ. ಗರಿಗರಿಯಾದ ಮೈಸೂರ್ ಪಾಕ್ ಮನೆಯಲ್ಲೇ ಸುಲಭವಾಗಿ ಈ ವಿಧಾನದಲ್ಲಿ ಟ್ರೈ ಮಾಡಿ. ಫೇಲ್ ಆಗೋ ಚಾನ್ಸೇ ಇಲ್ಲ. ನೋಡಿ ಈ ರೀತಿ ಟಿಶ್ಯೂ ಪೇಪರ್ನ ರಿಮೂವ್ ಮಾಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಗೂಡಾಗಿ ಮೈಸೂರ್ ಪಾಕ್ ಅನ್ನೋದು ರೆಡಿಯಾಗಿದೆ ಅಂತ. ನೋಡಿದ್ರೆ ಗೊತ್ತಾಗುತ್ತೆ ಮೈಸೂರ್ ಪಾಕ್ ಯಾವ ರೀತಿ ರೆಡಿಯಾಗಿದೆ ಅಂತ. ನೋಡಿ ಹೊರಗಡೆ ತಂದು ತೋರಿಸ್ತಿದ್ದೀನಿ. ತುಂಬಾನೇ ಚೆನ್ನಾಗಿ ಮೈಸೂರ್ ಪಾಕ್ ಅನ್ನೋದು ರೆಡಿಯಾಗಿದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.